ಬ್ರೇಕ್ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೇ ತಿಂಗಳು 7 ಮತ್ತು 8ರಂದು ದೆಹಲಿಯಲ್ಲಿ ಇಂಡಿಯಾ ಟುಡೇ ಕಾನ್ಕ್ಲೇವ್ ನಡೀತು. ಇಂಡಿಯಾ ಟುಡೇ ಗ್ರೂಪ್ನವರು ಪ್ರತಿ ವರ್ಷ ನಡೆಸುವಂಥ ಒಂದು ಸಮ್ಮೇಳನ ಅದು. ಅಲ್ಲಿ ಭಾರತದಲ್ಲಿ ಹೆಚ್ಚು ಹೆಸರು ಮಾಡಿದಂಥ ನಾಯಕರುಗಳು ತಮ್ಮ ತಮ್ಮ ಯೋಚನೆಗಳನ್ನು ಹಂಚಿಕೊಳ್ತಾರೆ ಸೇರಿರುವ ಜನರ ಜೊತೆಗೆ. ದೆಹಲಿಯ ನಿವೃತ್ತ ಪೊಲೀಸ್ ಕಮಿಷನರ್ ಆರಂಭದಲ್ಲೇ ಹೇಳಿದ ಹಾಗೆ ಇದೊಂದು ಲೈಟರ್ ವೇನಲ್ಲಿ ಇರುವಂಥ ಶಾಯರಿ ಅನ್ನುವಂಥದ್ದು. ಅರವಿಂದ್ ಕೇಜ್ರಿವಾಲ್ ಕೂಡ ಅದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಇನ್ನು ಬೆಂಗಳೂರಿನ ಮುಂದಿನ ಸುದ್ದಿಗೆ ಬರ್ತಾ ಇದ್ದೀವಿ. ಬಿರಿಯಾನಿ ವಿಷಯದಲ್ಲಿ ಜಗಳ ನಡೆದು ಒಂದು ಮದುವೆ ನಿಂತು ಹೋಗಿರುವಂಥ ಘಟನೆ ಬೆಂಗಳೂರಿನ KG ಹಳ್ಳಿಯಲ್ಲಿ ನಡೆದಿರುವಂಥದ್ದು. ಇಲ್ಲಿ ಗಂಡಿನ ಕಡೆಯವರು ಡಿಮಾಂಡ್ ಇಟ್ಟಿದ್ರು, ನಮಗೆ ಊಟಕ್ಕೆ ಮಟನ್ ಬಿರಿಯಾನಿ ಬೇಕು ಅಂತ. ಆದರೆ ಹೆಣ್ಣಿನ ಕಡೆಯವರು ಚಿಕನ್ ಬಿರಿಯಾನಿ ಮಾಡಿಸಿಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಜಗಳ ಆರಂಭ ಆಯಿತು. ಹಾಗೆ ಶುರುವಾದಂಥ ಜಗಳ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರ್ತು. ಕೊನೆಗೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ಮಧ್ಯಸ್ಥಿಕೆಯಲ್ಲಿ ಜಗಳ ಏನೋ ಬಿಡಿಸಲಾಯಿತು. ಆದರೆ ಅಷ್ಟೊತ್ತಿಗಾಗಲೇ ಮದುವೆನೇ ಮುರಿದು ಬಿದ್ದಂಥದ್ದು. ಯಾಸ್ಮಿನ್ ಮತ್ತು ಸೈಫುಲ್ಲಾ ಅನ್ನುವಂಥವರ ಮದುವೆ ಇವತ್ತು ನಿಶ್ಚಯವಾಗಿದ್ದಂಥದ್ದು. ನೆನ್ನೆ ಅಷ್ಟೇ ಬೆನ್ಸನ್ ಟೌನ್ನಲ್ಲಿ ರಿಸೆಪ್ಷನ್ ಕೂಡ ನಡೆದಿತ್ತು. ಇವತ್ತು KG ಹಳ್ಳಿಯ ಮಸೀದಿಯಲ್ಲಿ ನಡೆಯಬೇಕಾಗಿದ್ದಂಥ ಮದುವೆ ಇದು. ಮಟನ್ ಬಿರಿಯಾನಿ ಕೇಳಲಾಗಿತ್ತು, ಆದರೆ ಚಿಕನ್ ಬಿರಿಯಾನಿ ಮಾಡಿಸಿದ್ದಕ್ಕೆ ಸಿಟ್ಟಿಗೆದ್ದಂಥ ಇವರು ಮದುವೆಯನ್ನೇ ಮುರಿದುಕೊಂಡಿರುವಂಥದ್ದು. ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಕ್ರೈಮ್ ರಿಪೋರ್ಟರ್ ಅಭಿ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿ, ನಿಜವಾಗ್ಲೂ ಈ ಘಟನೆ ನಡೆದಿದೆಯಾ? ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಮಟನ್ ಬಿರಿಯಾನಿ ಕೇಳಿದ್ರು, ಚಿಕನ್ ಬಿರಿಯಾನಿ ಮಾಡಿಸಿದ್ರು ಅಂತ ಸಿಟ್ಟಿಗೆದ್ದು ಮದುವೆನೇ ಮುರಿದುಕೊಂಡಿರುವಂಥದ್ದು. ನಿಜವಾಗ್ಲೂ ನಡೆದಿದೆಯಾ ಈ ಘಟನೆ ಅಂತ? ಖಂಡಿತ ಅಜಿತ್, ಇದೊಂಥರ ಸೋಜಿಗದ ಸಂಗತಿ ಅಂತಲೇ ಹೇಳ್ಬೋದು. ಒಂದು ಅಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿ ನಂತರ ಈ ಚಿಕನ್ ಒಂದು ಬಿರಿಯಾನಿ ವಿಷಯಕ್ಕೆ ಈ ಥರ ಜಗಳ ಆಡಿರುವಂಥದ್ದು. ನಿನ್ನೆ ತಾನೇ ಅವರಿಗೆ ಬೆನ್ಸನ್ ಟೌನ್ನಲ್ಲಿ ಒಂದು ರಿಸೆಪ್ಷನ್ ಕೂಡ ಆಗಿರುತ್ತೆ. ಇವತ್ತು ಮದುವೆ, ಇವತ್ತೇನು ಒಂದು 11 ಗಂಟೆ ಅಷ್ಟೊತ್ತಿಗೆ ಮದುವೆ ಕೂಡ ಏರ್ಪಾಡಾಗಿರುತ್ತೆ. ಆದರೆ ಒಂದು ಗಂಡಿನ ಕಡೆಯವರು ನಮಗೆ ಯಾಕೆ ಮಟನ್ ಬಿರಿಯಾನಿ ನಾವು ಹೇಳಿದ್ವಿ, ಚಿಕನ್ ಬಿರಿಯಾನಿ ಏನಕ್ಕೆ ನೀವು ಮಾಡಲಿಲ್ಲ ಅನ್ನುವಂಥದ್ದು ಅಲ್ಲಿಂದ ಖ್ಯಾತೆ ತೆಗೆದಿರುವಂಥದ್ದು. ಇದು ಒಂದು ಅರ್ಥದಲ್ಲಿ ಈ ಚಿಕನ್ನು ಮತ್ತು ಮಟನ್ ಬಿರಿಯಾನಿ ಅನ್ನೋದು ಅದೊಂದು ನೆಪ ಅಂತಲೇ ಹೇಳ್ಬೋದು. ಈ ಹಿಂದೆ ಮದುವೆಗೆ ಮುಂಚೆ ಆಗಲಿ ಅವರಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಕೂಡ ಇದ್ದಿರಬಹುದು. ಅದು ಇವತ್ತು ಈ ಊಟದ ವಿಷಯದಲ್ಲಿ ಭುಗಿಲೆದ್ದಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಈ ಪ್ರಕರಣ ಒಂದು KG ಹಳ್ಳಿ ಠಾಣೆ ಮೆಟ್ಟಿಲೇರುವಂಥದ್ದು. ಈ ಸಣ್ಣ ವಿಷಯ KG ಹಳ್ಳಿ ಅಲ್ಲಿ ದೊಡ್ಡ ರಾದಂತ ಮಾಡಿರುವಂಥದ್ದು. ನೆಕ್ಸ್ಟು ನಂತರ ಅದು ಈಗ ಯಾರೋ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ಸಮಕ್ಷಮದಲ್ಲಿ ಇದೆಲ್ಲ ಸಾಲ್ವ್ ಆದರೂ ಕೂಡ ಮದುವೆ ಮಾತ್ರ ನಡೀಲಿಲ್ಲ ಅಜಿತ್. ನಿಜವಾಗಿಯೂ ಬಹಳ ಆಶ್ಚರ್ಯ ಆಗುವಂತಹ ಪ್ರಕರಣ ಇದು. ಅಭಿ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರಿ. ಒಂದು ಮರ್ಡರ್ ಕೇಸ್ ನಡೆದಿರುವಂಥದ್ದು ಬೆಂಗಳೂರಿನಲ್ಲಿ. ಬೆಳಗ್ಗೆ ಮಹಿಳೆಯೊಬ್ಬರನ್ನು ಕತ್ತು ಸೀಳಿ ಬರ್ಬರವಾಗಿ ಕೊಲೆ ಮಾಡಿದಂಥ ಘಟನೆ ಬೆಂಗಳೂರಿನ CV ರಾಮನ್ ನಗರದಲ್ಲಿ ನಡೆದಿದೆ. ಇಲ್ಲಿ ಕೇರಳ ಮೂಲದ ರಜನಿ ರಾಜಮಾಲಾ ಅನ್ನುವಂಥವರು ಕೊಲೆಯಾದ ಮಹಿಳೆ. DRDOನಲ್ಲಿ ವಿಜ್ಞಾನಿವಾಗಿ ಕೆಲಸ ಮಾಡ್ತಾ ಇರುವಂಥ ಪಾಕಿಯಾ ದಾಸ್ ಅನ್ನುವಂಥವರ ಪತ್ನಿ ಇವರು. ಕೆಲಸದ ನಿಮಿತ್ತ 6 ವರ್ಷಗಳ ಹಿಂದೆಯಷ್ಟೇ D ಬ್ಲಾಕ್ನಲ್ಲಿರುವಂಥ 22/12ನೇ ನಂಬರಿನ ಫ್ಲ್ಯಾಟ್ನಲ್ಲಿ ಇವರು ನೆಲೆಸಿದ್ರು. ಇವತ್ತು ತಮ್ಮ ಮಗಳು ಮತ್ತು ಗಂಡ ಮನೆಯಲ್ಲಿರದಂಥ ಸಮಯದಲ್ಲಿ ಇವರನ್ನು ಹಂತಕ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಕತ್ತನ್ನು ಬ್ಲೇಡ್ನಿಂದ ಸೀಡಿ 3ನೇ ಫ್ಲೋರ್ನಿಂದ ಜಿಗಿದು ಪರಾರಿಯಾಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿರುವಂಥ ವಿಷಯ. ಹಂತಕ ಜಿಗಿಯುವ ಶಬ್ದ ಬಂದ ಕಾರಣ ಅಕ್ಕಪಕ್ಕದ ಮನೆಯವರು ಅದು ಏನು ಶಬ್ದ ಅಂತ ನೋಡುವಷ್ಟರಲ್ಲಿ ರಜನಿ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಇವತ್ತು ಬೆಳಗ್ಗೆ ಸುಮಾರು 10:30 ಗಂಟೆ ಒಳಗೆ ಇಲ್ಲಿ ಒಂದು ಮಹಿಳೆಯದು ಕೊಲೆ ಆಗಿದೆ. ಅವರು ಯಜಮಾನರು ಇದೇ DRDO ಕಾಂಪ್ಲೆಕ್ಸಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಈವರೆಗೆ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಮತ್ತು ಸ್ಥಳವನ್ನು ಪರಿಶೀಲಿಸಿದಾಗ ಇದು ಹೋಸ್ಟೈಲ್ ಎಂಟ್ರಿ ಇಲ್ಲ, ಅಂದರೆ ಯಾರೋ ಅವರೇ ಓಪನ್ ಬಾಗಿಲು ತೆಗೆದು ಅವ್ರಿಗೆ ಒಳಗೆ ಬರಲಿಕ್ಕೆ ಅವರೇ ಕಳಿಸಿದ್ದಾರೆ. ಆಮೇಲೆ ಒಳಗೆ ಏನಾದ್ರು ಬೇರೆ ವಿಷಯ ಥರ ಹಾಕಿಬಿಟ್ಟು ಅಲ್ಲಿ ಅವ್ರ ಮೇಲೆ ಅಸಾಲ್ಟ್ ಮಾಡಿದ್ದಾರೆ.
ಅಸಾಲ್ಟ್ ಆದಮೇಲೆ ಮನುಷ್ಯ ಅಲ್ಲಿಂದ ಬೇರೆ ಕಡೆಯಿಂದ ಜಂಪ್ ಮಾಡಿ ಹೋಗಿದ್ದಾನೆ ಅಂತ ತಿಳಿದು ಬರ್ತಾ ಇದೆ. ಈ ಪ್ರಕರಣದ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಕ್ರೈಮ್ ರಿಪೋರ್ಟರ್ ಅಭಿ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿರುವಂಥದ್ದು. ಅಭಿ, ಇದೇನು ಈ ಹೆಣ್ಣು ಮಗಳಿಗೆ ಯಾರ್ದಾರು ಜೊತೆಗೆ ದ್ವೇಷ ಇತ್ತಾ? ಇತ್ತೀಚೆಗೆ ಏನಾದ್ರು ಗಲಾಟೆಗಳು ಆ ಥರದ್ದು ಏನಾದ್ರು ಇತ್ತಾ? ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ನಡೆದಿರುವಂಥದ್ದು, ಅಥವಾ ಅಲ್ಲಿ ಸಿಗಬಹುದಾದಂಥ ಹಣ ಆಗಿರಬಹುದು, ಒಡವೆ ಆಗಿರಬಹುದು, ಅದಕ್ಕೋಸ್ಕರ ಕೊಲೆ ಮಾಡಿದ ಹಾಗೆ ಅನ್ನಿಸ್ತಿದೆಯಾ? ಇಲ್ಲ ಅಜಿತ್, ಇದು ಏನು ಬೆಳಿಗ್ಗೆ ಇನ್ನು 10:30 ಹೊತ್ತಿನಲ್ಲಿ ಒಂದು ರಜನಿ ರಾಜ್ಮಾಲಾ ಅನ್ನೋರ ಕೊಲೆ ಆಗಿರುತ್ತೆ. ಇಲ್ಲಿ ಹಂತಕ ಬೆಳಿಗ್ಗೆ ತನ್ನ ಬೈಕ್ನಲ್ಲಿ ಬಂದು ಆ ಒಳಗಡೆಯಿಂದ ಚಿಲ್ಕ ಹಾಕ್ಕೊಂಡು ನಂತರ ಆಕೆಯ ಕುತ್ತಿಗೆಗೆ ಬ್ಲೇಡ್ನಿಂದ ಇರಿದು ಸಾಯಿಸಿರುವಂಥದ್ದು. ಇಲ್ಲಿ ಆತನ ಉದ್ದೇಶ ಏನು ಅಂತ ಅನ್ನೋದು ಕೂಡ ಇಲ್ಲಿವರೆಗೂ ಸ್ಪಷ್ಟವಾಗಿಲ್ಲ. ಒಳಗಡೆ ಯಾವುದೇ ಕೂಡ ಚಿನ್ನಾಭರಣವಾಗಲಿ ಮತ್ತು ಕೆಲವು ವಸ್ತುಗಳನ್ನಾಗಲಿ ಯಾವುದೇ ಕೂಡ ತೆಗೆದುಕೊಂಡು ಹೋಗಿಲ್ಲ. ಮತ್ತು ಇನ್ನೊಂದೇನೆಂದರೆ ಆತನ ಹಂತಕ ಆಕೆಯನ್ನು ಸಾಯಿಸಿ ಹತ್ಯೆ ಮಾಡಿ 3ನೇ ಫ್ಲೋರಿಂದ 4th ಫ್ಲೋರ್ಗೆ ಹೋಗಿ 4th ಫ್ಲೋರಿಂದ ಅಲ್ಲಿಂದ ಜಂಪ್ ಮಾಡಿ ತಿರ್ಗಾ ಅವನು ಅಲ್ಲಿಂದ ಪರಾರಿಯಾಗಿರುವಂಥದ್ದು. ಈ ಶಬ್ದ ಬಂದ ತಕ್ಷಣ ಅಕ್ಕಪಕ್ಕದ ಮನೆಯವರು ಏನು ಮಾಡ್ತಾರೆ, ಏನಿದು ಶಬ್ದ ಅನ್ನೋದು ಆ ಜಿಗಿತದ ಶಬ್ದ ಕೇಳಿ ಅವರು ರಜನಿ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ಆಕೆ ಕತ್ತು ಸೀಳಿ ತೀವ್ರ ರಕ್ತಸ್ರಾವ ಆದ್ದರಿಂದ ಆ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು ಕಂಡುಬರುತ್ತೆ. ತಕ್ಷಣ ಈಗ ಕಮಲ್ ಪಂತ್ ಅವರ ಹೇಳಿಕೆ ಪ್ರಕಾರ ಈತನ ಆರೋಪಿಯ ಸುಳಿವು ಕೂಡ ಸಿಕ್ಕಿದೆ ನಮಗೆ. ಆದಷ್ಟು ಬೇಗ ಯಾರು ಸತೀಶ್ ಚಂದ್ರ ಅವರ ಸತೀಶ್ ಚಂದ್ರ ನೇತೃತ್ವದ 4 ತಂಡ ಈಗಾಗಲೇ ಕಾರ್ಯಾಚರಣೆ ಇಳಿದಿದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅಜಿತ್, ಧನ್ಯವಾದ ಅಭಿ ನಿಮ್ಮ ಎಲ್ಲ ಮಾಹಿತಿಗಾಗಿ. ಮೇಲ್ನೋಟಕ್ಕೆ ಪೊಲೀಸರ ಪಾಲಿಗೆ ಸರಳ ಪ್ರಕರಣ ಅಂತ ಅನ್ನಿಸ್ತಾ ಇದೆ. ಈ ಮನೆಯೊಳಗೆ ಫೋರ್ಸ್ಡ್ ಎಂಟ್ರಿ ಆಗಿಲ್ಲ, ಅಲ್ಲಿಗೆ ಬಂದವನು ಪರಿಚಯದವನೇ ಆಗಿದ್ದ ಅನ್ನುವಂಥದ್ದು. ಕೊಲೆ ಮಾಡಿದ ತಕ್ಷಣ ಪರಾರಿಯಾಗಿದ್ದಾನೆ. ಆತ ಯಾವುದೇ ರೀತಿಯಾದಂಥ ಒಡವೆಯನ್ನಾಗಿರಬಹುದು, ಹಣವನ್ನಾಗಿರಬಹುದು ಮುಟ್ಟಿಲ್ಲ. ಆ ಸಂದರ್ಭದಲ್ಲಿ ಸಹಜವಾಗಿ ಹಳೆಯ ಸಿಟ್ಟು ಏನಾದರೂ ಇರಬಹುದು ಅನ್ನುವಂಥದ್ದು. ಬಂದವನು ಪರಿಚಯದವನು ಮತ್ತು ಹಳೆ ಸಿಟ್ಟಿನಿಂದ ಕೊಲೆ ಮಾಡಿರಬಹುದು. ಇದೆರಡು ಆ್ಯಂಗಲ್ಗಳನ್ನು ಇಟ್ಕೊಂಡು ಹೋದಾಗ ಪೊಲೀಸ್ ತನಿಖೆ ಬಹುಶಃ ಸರಳ ಆಗುತ್ತೆ. ಆದಷ್ಟು ಬೇಗ ಆರೋಪಿ ಸಿಕ್ಕಿ ಬೀಳ್ತಾನೆ ಅನ್ನುವಂಥ ಭರವಸೆ ಹಿರಿಯ ಪೊಲೀಸ್ ಅಧಿಕಾರಿಗಳದು. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದಮೇಲೆ ಕಲಾಸಿಪಾಳ್ಯದಲ್ಲಿ, ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನುವಂಥ ಸುದ್ದಿ ಇವತ್ತು ಪೊಲೀಸರನ್ನು ಗಾಬರಿಗೊಳಿಸಿತ್ತು. ಆದರೆ ನಂತರ ಗೊತ್ತಾಗಿದ್ದೇ ಬೇರೆ. ಏನು ಗೊತ್ತಾಯಿತು ಅನ್ನೋದನ್ನು ಬ್ರೇಕ್ ಆದಮೇಲೆ ಹೇಳ್ತೀನಿ.